ವಿಜಯಪುರ ನಗರದ ವಾರ್ಡ್ ನಂಬರ್ 28ರ ನಮ್ಮ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಸರಿಯಾಗಿದೆ, ಆದರೆ ಶಾಲೆಯ ಕಟ್ಟಡ ಸರಿಯಾಗಿಲ್ಲ. ಶಾಲಾ ಕೋಣೆಯಲ್ಲಿ ಬ್ಲಾಕ್ ಬೋರ್ಡ್ ಕೂಡ ಇಲ್ಲ. ಅಷ್ಟೇ ಅಲ್ಲದೆ ಮಕ್ಕಳು ಶಾಲಾ ಆವರಣದಲ್ಲಿ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಒಮ್ಮೆ ಭೇಟಿ ನೀಡಿ ಕೆಲಸ ಮಾಡೋಣ ಎಂದು ಹೋದವರು ಇದುವರೆಗೂ ಕಷ್ಟಕ್ಕೆ ಸ್ಪಂದಿಸಿಲ್ಲ ಎಂದು ಅಲ್ಲಿಯ ವಿದ್ಯಾರ್ಥಿ ಪಾಲಕರು ನ್ಯೂಸ್ 11 ಕರ್ನಾಟಕ ಚಾನೆಲ್ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಯ ಅಭಿವೃದ್ಧಿಯತ್ತ ಗಮನ ಹರಿಸಬೇಕೆಂದು ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ ಪರವಾಗಿ ಕೇಳಿಕೊಳ್ಳುತ್ತೇವೆ.
ಸರ್ ನಾವು ಸ್ಟೂಡೆಂಟ್ ಪೇರೆಂಟ್ಸ್ ರೀ. ಇದು ಸ್ಕೂಲ್ ಎಜುಕೇಶನ್ದಾಗ ಚಲೋ ಐತ್ರಿ. ಎಲ್ಲಾ ಟೀಚರ್ಸ್ ಚಲೋ ಅದಾರ, ಮತ್ತ ಹೆಡ್ ಮಾಸ್ಟರ್ ಚಲೋ ಅದಾರ. ಬಟ್ ಇಲ್ಲಿ ಸ್ಕೂಲೇ ಸರಿ ಇಲ್ರಿ ಸರ್. ಎಲ್ಲಾ ಬೀಳಾಗ್ತಾವ ಸ್ಕೂಲ್. ಮೂರ್ ರೂಮ್ ಅದಾರಿ. 3 ರೂಮ್ದಾಗ ಏನು ಧರಮ್ ಇಲ್ರಿ, ಏನೂ ಇಲ್ರಿ. ಸ್ಲ್ಯಾಬ್ ಚಲೋ ಇಲ್ಲ ಅಥವಾ ಗಾಡಿನೂ ಚಲೋ ಇಲ್ಲ. ಮತ್ತ ಬ್ಲಾಕ್ ಬೋರ್ಡ್ ಇಲ್ರಿ ಸರ್. ಮೊದಲ್ ಬ್ಲಾಕ್ ಬೋರ್ಡ್ ಅಂತ ಹೋಗ್ರಿ, ಬ್ಲಾಕ್ ಬೋರ್ಡ್ ಇಲ್ಲಿ ಇಲ್ರಿ. ಎಲ್ಲಾರು ಹುಡುಗರು ಅಂತ್ರಿ ಇಲ್ಲಿ ಹೊರಗೆ ಅಭ್ಯಾಸ ಮಾಡತ್ತಾರ್ರಿ. ಹೊರಗಂದ್ರ ಬಿಸಿಲಾಗಿರ್ತೈತ್ರಿ, ಒಮ್ಮೆ ಸೋನಿ ಬರ್ತೈತ್ರಿ, ಒಮ್ಮೆ ಬರಂಗಿಲ್ಲ ಸರ್. ಮತ್ತೆ ಇದು ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡ್ಯಾರ ಸರ್. ಮೊದಲ್ 10 ಗಂಟೆಗೆ ಇತ್ರಿ ಸ್ಕೂಲ್, ಈಗ 7 ಗಂಟೆಯಿಂದ ಮಾಡ್ಯಾರಿ. ಅದಾಗ ಯಾಕೆ ಮಾಡ್ಯಾರ, ಅದು ಮೌಲಾನ ಆಜಾದ್ ಅವರು ಒಂದ್ ಕ್ಲಾಸ್ ಕೊಡತ್ತಾರಿ ಅವ್ರಿಗೆ. ಅಲ್ಲೇ ಒಂದ್ ಕ್ಲಾಸ್ ತಗೊಂಡ ಮಾಡತ್ತಾರಿ ಅವ್ರು. 10 ಗಂಟೆಗೆ ಅವ್ರು ಬರ್ತಾರ, ಮತ್ ಬಿಡ್ಬೇಕು, ಮತ್ ಹೊರಗೆ ಬರ್ಬೇಕು ಹುಡುಗರು. ಹಂಗಾದ್ರ ಸಮಸ್ಯೆ ಆಗ್ಲಾಗ್ತೈತ್ರಿ. ಸ್ವಲ್ಪ ನೋಡಿ ಸ್ವಲ್ಪ ಜವಾಬ್ದಾರಿಯಿಂದ ಮಾಡ್ಕೊಂಡ್ ಬಿಡ್ರಿ. ಅದು ಎಲ್ಲ ಸ್ವಲ್ಪ BO ಸರ್ ಬಂದಿಲ್ಲಲ್ರಿ ಸರ್. ಒಂದೇ ಸಲ ಬಂದ್ ಹೋಗ್ಯಾರ ಅವ್ರು. ಬಂದ ನಾವ್ ಮಾಡ್ತೀವತ್ತ ಹೇಳಿ ನಾ ಸರ್ ಕೇಳಿದ್ರೆ ಏನಾಗ್ತದೆ ಸರ್ ಅಂತ BO ಸರ್ ಬಂದಾರಿ. ಮುಂದಿನ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಒಂದೇ ದಿವ್ಸ ಕೆಲಸ ಆಗೈತಿ, ಆಮೇಲೆ ಕೆಲಸ ಆಗಿಬಿಟ್ಟು ಬಂದಾಗ್ಬಿಟ್ಟಿತ್ತು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.